ಹಾಗಾಗಿ ನಮ್ಮ ಗುರುಗಳು ಏನು ಹೇಳಿದ್ರು, ಹಂಗೇನು ತೊಂದರೆ ಇಲ್ಲ, ನೀವು ಯಾವ ಪ್ರಶ್ನೆಗಳು ಕೇಳಿದ್ರು ಖಂಡಿತವಾಗಿ ಕೊನೆಗೆ ಒಂದು 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 ಚರ್ಚೆ ತಿಳ್ಕೊಂಡು ಖಂಡಿತ ಮಾತಾಡೋಣ. ಯಾವುದೋ ಒಂದು ಪ್ರಶ್ನೆ ಇದು, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇರುತ್ತೆ, ಅದಂತ ಕೇಳೋಂಥ ಸಮಾಧಾನ ಇರಬೇಕು ಮತ್ತು ಅರ್ಥ ಮಾಡ್ಕೊಳ್ಳುವಂಥ ಒಂದು ವ್ಯವಧಾನ ಇರಬೇಕು ಅಷ್ಟೇ ಹೊರತು ಪ್ರಶ್ನೆಗೆ ಉತ್ತರ ಇಲ್ಲ ಅಂತಲ್ಲ, ಖಂಡಿತ ಉತ್ತರ ಇದೆ. ಆದರೆ ಉತ್ತರವನ್ನು ಅರ್ಥ ಮಾಡಿಕೊಂಡು ಮತ್ತೆ ಎಲ್ಲವನ್ನು ಇಲ್ಲೇ ಬಗೆಹರಿಸ್ತೀವಿ ಅಂತಾಗಲ್ಲ, ಅದಕ್ಕೇನಂತ ಬೇರೆ ಬೇರೆ ಒಂದು ಲೆವೆಲ್ಗಳಿದೆ, ಬೇರೆ ಬೇರೆ ಅಂತ ಚರ್ಚೆಗಳಿದೆ. ಎಲ್ಲ ಇವಾಗಲೇ ಸಾಲ್ವ್ ಮಾಡಿಬಿಡ್ತೀನಿ, ಎಲ್ಲ ನಾನು ಹೇಳಿದ ತಕ್ಷಣ ಉತ್ತರ ಎಲ್ಲ ಸಿಕ್ಬಿಡುತ್ತೆ ಅಂತಲ್ಲ, ಉತ್ತರಗಳು ಕೂಡ ನನಗೆ ಎಲ್ಲ ಗೊತ್ತು ಅಂತನೂ ಅಲ್ಲ ಖಂಡಿತ. ಸೊ ಹಾಗಾಗಿ ಏನೋ ಒಂದು ನಂಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿ ನಿಮ್ಮಂತ ಹಂಚ್ಕೊಳ್ತೀನಿ. ಖಂಡಿತವಾಗ್ಲೂ ಗೊತ್ತಿಲ್ಲದ ಮಾಹಿತಿ ಇದ್ದರೆ ಖಂಡಿತ ಮುಂದುವರೆದು ನೋಡೋಣ, ಬೇರೆ ಬೇರೆ ಕಡೆ ತಿಳ್ಕೊಂಡು ಪ್ರಯತ್ನ ಪಡೋಣ. ಓಕೆ, ಸೊ ನಾನು ಬಂದಿರೋಂಥ ಸಂಸ್ಥೆಯಿಂದ ನಿಮಗೆಲ್ಲ ಪರಿಚಯ ಯು ಅಂತೇಳಿ, ಅಂದರೆ ನಿಮಗೆ ಬೆಂಗಳೂರಿನಲ್ಲಿ ಒಂದು ಟ್ರಾನ್ಸ್ ಡಿಸಿಪ್ಲಿನರಿ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ನಿಮಗೆ FRLST ಅಂತ ಕೇಳಿರ್ಬೋದು. FRLST ಅದು ಕೇಳಿಲ್ಲ ಅಂದರೆ ಪಾರಂಪರಿಕ ವೈದ್ಯರ ಬಗ್ಗೆನೇ ಸುಮಾರು ಒಂದು 30 ವರ್ಷಗಳಿಂದ ಹಲವಾರು ರೀತಿಯಂಥ ಕಾರ್ಯಕ್ರಮಗಳ ಮಾಡಿಕೊಂಡು ಬಂದಿರುವಂಥ ಒಂದು ಸಂಸ್ಥೆ, ಬೆಂಗಳೂರಿನ ಸಂಸ್ಥೆ. ಸೊ ಪುನರುತ್ಥಾನ ಪ್ರತಿಷ್ಠಾನ ಅಂತ ಹೇಳ್ಬಿಟ್ಟು, ಸೊ ಸ್ಥಳೀಯ ಆರೋಗ್ಯ ಪರಂಪರೆಗಳ ಪುನರುತ್ಥಾನ ಪ್ರತಿಷ್ಠಾನ ಅಂತ ಹೇಳಿ, ಸ್ಥಳೀಯ ಆರೋಗ್ಯಗಳು ಅಂದರೆ ನಮ್ಮಂತ ಹಿಂಗೆ ಈ ಸ್ಥಳೀಯ ಆರೋಗ್ಯಗಳಿದೆ, ಪಾರಂಪರಿಕ ವೈದ್ಯಗಳಿದೆ, ಪಾರಂಪರಿಕ ಜ್ಞಾನಗಳಿದೆ. ಆ ಜ್ಞಾನವನ್ನ ಆಧಾರವಾಗಿ ಇಟ್ಕೊಂಡು ಸ್ಥಳೀಯ ಆರೋಗ್ಯ ಪರಂಪರೆಗಳನ್ನ ಪುನರುಜ್ಜೀವನ ಹೇಗೆ ಮಾಡಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಮಾಡ್ತಿರುವಂತ ಕೇಳಿಸ್ತಿಲ್ವಾ, ಆ ಒಂದು ನಿಟ್ಟಿನಲ್ಲಿ ಮಾಡ್ತಿರುವಂತ ಒಂದು ಸಂಸ್ಥೆ ಬೆಂಗಳೂರಿನ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮ ನಡೆಯುತ್ತೆ. ವೈದ್ಯರಿಗೆ ಆದಂತ ಕೆಲವೊಂದು ಪ್ರಮುಖ ಕಾರ್ಯಕ್ರಮಗಳಿದೆ. ಅದರಲ್ಲಿ ನನಗೆ ಈ ವೈದ್ಯರ ಪರಿಷತ್ ನನಗೆ ಕೇಳ್ಕೊಂಡಿದ್ದೇನೆ ಒಂದು ಮಾಹಿತಿ ಅಂದ್ರೆ ಕೇವಲ ಈ ವೈದ್ಯರಿಗೆ ಮಾನ್ಯತೆ ಸಿಗೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ ಅಂತ. ಸೊ ವೈದ್ಯರಿಗೆ ಮಾಹಿತಿ ಸಿಗೋದು ಅಂತಂದ್ರೆ ಇದಕ್ಕಾಗಿಯೇ ವೈದ್ಯರನ್ನ ಹೇಗೆ ನಮ್ಮ ಮಾನ್ಯತೆ ತಗೋಬೇಕು, ಸುಮಾರು 20 ವರ್ಷದಿಂದ ನಾವು ಕಾರ್ಯಕ್ರಮ ಮಾಡಿದ್ಮೇಲೆ, ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ಮೇಲೆ ಹೇಗೆ ಮಾನ್ಯತೆ ತಗೋಬೇಕು ಅಂತಂದ್ರೆ ಸರ್ಕಾರದ ಅದರದೇ ಆದಂತ ಕಟ್ಟುನಿಟ್ಟಿನಲ್ಲಿ ನಾವು ಭಾಗವಹಿಸಬೇಕು. ಆ ಭಾಗವಹಿಸಿಕೊಂಡು ಈಗಾಗಲೇ ಒಂದು ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಹೊಸದೇನು ಮಾಡೋಂಥದ್ದಿಲ್ಲ, ಒಂದು ಕಾರ್ಯಕ್ರಮ ಈಗಾಗಲೇ ಇದೆ. ಒಂದು ಕಾರ್ಯಕ್ರಮ ಅಂತಂದ್ರೆ ಈ ಭಾರತಾದ್ಯಂತ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಇದೆ, ಹೇಗೆ ನಮ್ಮ ಪಾರಂಪರಿಕ ವಿಧಾನ ಗುರುತಿಸಬೇಕು ಅಂತೇಳಿ. ನೀವು ಬೇರೆ ಬೇರೆ ನೋಡಿದ್ರೆ ಎಲ್ಲಾ ಕಡೆನೂ ವೈದ್ಯರನ್ನ ಗುರುತಿಸೋದು ಹೇಗೆ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಗುರುತಿಸೋದೆಲ್ಲ ಮಾನ್ಯತೆ ಕೊಡೋದು ಒಂದು ದೊಡ್ಡ ವಿಷಯ ಈಗ. ಸೊ ಹೇಗೆ ಮಾನ್ಯತೆ ಅಂತಂದ್ರೆ ಬೆಂಗಳೂರಿನ ಸಂಸ್ಥೆ ನಾನು ಹೇಳಿದ್ನು, FRLST ಅಂತ ಹೇಳಿದ ಆ ಸಂಸ್ಥೆ, ಮತ್ತೆ ಇನ್ನೊಂದು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಥವಾ ಒಂದು ಭಾರತದ ಗುಣಮಟ್ಟ ಸಂಸ್ಥೆ ಅಂತೇಳಿ 2 ಸಂಸ್ಥೆ, ಅದು ನವದೆಹಲಿಯಿದೆ. ಈ 2 ಸಂಸ್ಥೆಗಳು ಸೇರಿಕೊಂಡು ಪಾರಂಪರಿಕ ವೈದ್ಯರನ್ನ ಗುರುತಿಸೋದು ಮತ್ತೆ ಅವರಿಗೆ ಒಂದು ಮಾನ್ಯತೆ ಕೊಡೋದು. ಮಾನ್ಯತೆ ಅಂತ ಹೇಳಿದ ತಕ್ಷಣ ಯಾವುದೇ ಒಬ್ಬರು ವೈದ್ಯರಿಗೆ ಮಾನ್ಯತೆ ಕೊಡಬೇಕು ಅಂತಂದ್ರೆ ಅವರ ಜ್ಞಾನ ಮತ್ತೆ ಕೌಶಲ್ಯನ ನಾವು ನೋಡ್ಬೇಕಾಗತ್ತೆ ಅಲ್ವಾ. ಯಾವುದೇ ಒಬ್ರಿಗೆ ಮಾನ್ಯತೆ ಕೊಡ್ಬೇಕು ಅಂತಂದ್ರೆ ಎಲ್ಲಾ ವೈದ್ಯರಿಗೂ ಹಾಗೆ ಮಾನ್ಯತೆ ಸಿಗಕ್ಕಾಗಲ್ಲ. ಅವ್ರಿಗೆ ಯಾವ ರೀತಿ ಜ್ಞಾನವನ್ನಿದೆ, ಯಾವ ರೀತಿ ಕೌಶಲ್ಯತೆ ಇದೆ. ಸೊ ಇದು 2 ಆಧಾರವಾಗಿ ಇಟ್ಕೊಂಡು, ಇನ್ನು ಜ್ಞಾನ ಮತ್ತೆ ಕೌಶಲ್ಯತೆ 2 ಆಧಾರವಾಗಿ ಇಟ್ಕೊಂಡು ವೈದ್ಯರಿಗೆ ಅವರ ಹೇಗೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಒಂದು ಮಾನ್ಯತೆ ಕೊಡೋ, ಒಂದು ಸರ್ಟಿಫಿಕೇಟ್ ಕೊಡೋ, ಅಲ್ಲೇ ಬರ್ತೀನಿ. ಓಕೆ, ಪ್ರಮಾಣೀಕರಣ ಕೊಡೋದ್ರ ಬಗ್ಗೆ ಆಗಲ್ವಾ? ಓಕೆ, ಪ್ರಮಾಣೀಕರಣ ಕೊಡೋದ್ರ ಬಗ್ಗೆ ಕೊಡ್ಬೇಕು, ಪ್ರಮಾಣ ಪತ್ರ ಹೇಗೆ ಕೊಡ್ಬೇಕು ಅಂತ ಹೇಳಿ ಅದು ಅದನ್ನ ಮುಂದೆ ಇಟ್ಕೊಂಡು ಹೇಗೆ ನಾವು ಪ್ರಮಾಣೀಕರಣ ಹೇಗೆ ಮಾಡಬೇಕು, ಪ್ರಮಾಣ ಪತ್ರ ಹೇಗೆ ತಗೋಬೇಕು, ಹೇಗೆ ಕೊಡ್ಬೇಕು ಅಂತ ಕಾರ್ಯಕ್ರಮ ಇದು. ಈ ಪ್ರಮಾಣ ಪತ್ರವನ್ನ ತಗೋಬೇಕಾದ್ರೆ ಯಾವ ವೈದ್ಯರು ಕೆಲವೊಂದು ನಾವು ನಿಗದಿಪಡಿಸಿದಂತ ಕಾಯಿಲೆಗಳಿಗೆ ಮಾತ್ರ ಈ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ಓಕೆ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಾಮಾನ್ಯ ಕಾಯಿಲೆಗಳು. ಓಕೆ, ಎಲ್ಲ ನಮ್ಮ ವೈದ್ಯರ ಮಿತ್ರರು ಸಾಮಾನ್ಯವಾಗಿ ಕೊಡುವಂತ ಸಾಮಾನ್ಯ ಕಾಯಿಲೆಗಳಂದ್ರೆ ಏನಾಗ್ಬೋದು, ಜ್ವರ, ಕೆಮ್ಮು, ನೆಗಡಿ, ತಲೆನೋವು, ಹೊಟ್ಟೆ ನೋವು, ಇದಕ್ಕೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಸುಮಾರು ವೈದ್ಯರುಗಳು ಈ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತಾರೆ. ಆ ಚಿಕಿತ್ಸೆ ಕೊಡುವಂತ ಪದ್ಧತಿ ಒಬ್ಬರಾಗ್ಬೋದು, ಅಥವಾ ಇನ್ನೊಂದು ಸಾಮಾನ್ಯ ಕೊಟ್ಟು ಕಾಮಾಲೆ ಆಗ್ಬೋದು, ಜಾಂಡಿಸ್ ಅಂತ ಹೇಳ್ಬೋದು, ಆ ಒಂದು ಕಾಯಿಲೆ ಆಗ್ಬೋದು. ಈ ತರ 5-6 ಕಾಯಿಲೆಗಳಿಗೆ ಮಾತ್ರ ನಾವು ಶುರು ಮಾಡಿದೀವಿ. ಯಾಕೆ ಬೇರೆ ಬೇರೆ ಕಾಯಿಲೆಗಳು ಕೊಡಬಾರ್ದು ಅಂತಿಲ್ಲ, ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿ ಕೂಡ ನಾವು ಶುರು ಮಾಡಿದ್ವಿ. ಜಾಸ್ತಿ ಬೇಡಿಕೆ ಇರೋದು ಕಾಮಾಲೆ ರೋಗದ ಬಗ್ಗೆ, ಮೂಳೆ ಮುರಿತದ ಬಗ್ಗೆ, ಅಥವಾ ಮೂಳೆ ನೋವು ಬಗ್ಗೆ, ಗಂಟೆಗಳ ನೋವು ಬಗ್ಗೆ. ನಮ್ಮ ವೈದ್ಯರುಗಳು ತುಂಬಾ ಒಂದು ಪ್ರಮಾಣೀಕರಣವಾದ ಒಂದು ಶಕ್ತಿ ಇದೆ, ಒಂದು ಜ್ಞಾನ ಇದೆ. ಅದ್ರ ಬಗ್ಗೆ ನಾವು ಶುರು ಮಾಡಿರೋದು ಮೂಳೆ ಮುರಿತ ಆಗ್ಬೋದು,
ಅಥವಾ ಜಾಯಿಂಟ್ ಪೈನ್ ಅಥವಾ ಕೀಲ್ ನೋವಾಗ್ಬೋದು, ಅಥವಾ ವಿಷಕಾರಿ ಹಾವುಗಳು ಕಡಿದೋ ಸ್ನೇಹ ಯಾವುದೋ ಒಂದು ವಿಷಕಾರಿ ಕಡಿತಗಳಾಗ್ಬೋದು. ಈ ತರ ಒಂದು ಸಾಮಾನ್ಯ ಕಾಯಿಲೆ ಮತ್ತೆ ಜಾಂಡಿಸ್ಗಳಿಂದ ಇದರಿಂದ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ, ಈಗ ನಾವು ಇದು ಫಸ್ಟ್ ಒಂದು 5-6 ಕಾಯಿಲೆಗಳಿಗೆ ಒಂದು ಪ್ರಮಾಣೀಕರಣ ಪತ್ರ ಕೊಡಬಹುದಾ ಅಂತೇಳಿ ಸರ್ಕಾರದಿಂದ ಮಾನ್ಯತೆ ಆಗಿರುವಂತ ಕಾರ್ಯಕ್ರಮ ಇದು. ಅಂದ್ರೆ ನಾವು ನ್ಯಾಷನಲ್ ಸ್ಕೀಮ್ ಅಂತ ಹೇಳ್ತೀವಿ, ಅಂದ್ರೆ ರಾಷ್ಟ್ರೀಯ ಯೋಜನೆ. ಯೋಜನೆ ಅಂದ್ರೆ ಈ ಸ್ವಯಂ ಪ್ರೇರಿತವಾಗಿ ಯಾರು ವೈದ್ಯರು ಮುಂದೆ ಬರ್ತಾರೋ ಅವರಿಗಾಗಿ ಮಾಡಿರುವಂತ ಪ್ರಮಾಣೀಕರಣ ಪತ್ರ. ಆ ಪ್ರಮಾಣೀಕರಣ ಪತ್ರ ನಾವು ಹೇಳ್ತೀವಿ ಅಂದ್ರೆ ಸಮುದಾಯ ಆರೋಗ್ಯ ಮಿತ್ರರು ಅಂತ ಹೇಳ್ಬಿಟ್ಟು, ಅಂದ್ರೆ ಸಮುದಾಯದಲ್ಲಿ ಆರೋಗ್ಯವನ್ನ ಪೂರೈಕೆ ಮಾಡೋರು ಅಂತ ಹೇಳಿ. ಅಂದ್ರೆ ಸಮುದಾಯದಲ್ಲಿ ಅಂದ್ರೆ ನೀವಿರುವಂತ ಗ್ರಾಮದಲ್ಲಿ, ನೀವಿರುವಂತ ಪಂಚಾಯತ್ ಹೇಗೆ ನೀವೊಂದು ಆರೋಗ್ಯವನ್ನ ಸಮುದಾಯಕ್ಕೆ ಕೊಡ್ತೀರ, ಜನಗಳಿಗೆ ಹೇಗೆ ಕಾರ್ಯಕ್ರಮ ಕೊಡ್ತೀರಂತ ಅದರ ಬಗ್ಗೆ ಸಮುದಾಯ ಆರೋಗ್ಯ ಪೂರೈಕೆದಾರರು ಅಂತ ಹೇಳಿ ಈ ಸ್ಕೀಮ್ ನ ಹೆಸರು. ನಾನು ಇಂಗ್ಲಿಷ್ ಅಲ್ಲಿ ಇದೆ, ಇಂಗ್ಲಿಷ್ ನಾನು ಬೇಕಾದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ, ಬೇಕಾದ್ರೆ ಮಾಹಿತಿ ಎಲ್ಲ ಸಿಗುತ್ತೆ, ಕನ್ನಡ ಇಂಗ್ಲಿಷ್ ಎಲ್ಲ ಮಾಹಿತಿ ಸಿಗುತ್ತೆ. ಹೇಳ್ಬೇಕು ಅಂದ್ರೆ ಸ್ವಯಂ ಪ್ರೇರಿತವಾಗಿ ಬರೆಯುವಂತ ಪಾರಂಪರಿಕ ವೈದ್ಯರುಗಳಿಗೆ ಹೇಗೆ ನಾವು ಮಾನ್ಯತೆಯನ್ನು ಕೊಡೋದಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಈ ಒಂದು 6 ವಿಷಯಗಳ ಬಗ್ಗೆ 6 ವಿಷಯಗಳಲ್ಲಿದೆ. ಯಾರ್ಯಾರಿಗೆ ಇದಿದೆಯೋ, ಇಚ್ಛೆ ಇದೆಯೋ ಅಪ್ಲೈ ಮಾಡ್ಬೋದು. ಆನ್ಲೈನ್ ಅಲ್ಲಿ ಆಗ್ಬೋದು ಅಥವಾ ಆಫ್ಲೈನ್ ಅಲ್ಲಿ ಆಗ್ಬೋದು.